ಸ್ಟೋರಿ ಬಿಚ್ಚಿಡ್ತಾರ ಪವಿತ್ರ ಗೌಡ ವಿಚಾರಣೆಯಲ್ಲಿ ಸತ್ಯ ಬಯಲಾಗುತ್ತಾ? ಒಂದು ವಾರದ ಹಿಂದೆಯೇ ಪವಿತ್ರ ಕೊಟ್ರ ಹಿಂಟ್. ರೇಣುಕಾಸ್ವಾಮಿ ಪವಿತ್ರ ಗೌಡ ಫೈಟ್ ಸೂಚನೆ. ಪೋಸ್ಟ್ ಒಂದಕ್ಕೆ ಕಾಮೆಂಟ್ ಮಾಡಿದ್ದ ಪವಿತ್ರ ಗೌಡ, ನಾನ್ಸೆನ್ಸ್ ಟೀಕೆಗಳಿಗೆ ನಾನು ಏನು ಹೇಳಲ್ಲ ಎಂದಿದ್ದರು. ರಿಯಲ್ ಸ್ಟೋರಿ ಏನು ಅಂತ ನನಗೆ ಮಾತ್ರ ಗೊತ್ತು, ಸತ್ಯಾಂಶ ನನಗೆ ಮಾತ್ರ ಗೊತ್ತು ಎಂದಿದ್ದ ಪವಿತ್ರ ಗೌಡ ಸದ್ಯದಲ್ಲೇ ಉತ್ತರ ಕೊಡುತ್ತೇನೆ ಅಂತ ಪವಿತ್ರ ಕಾಮೆಂಟ್ ಮಾಡಿದ್ರು. ದರ್ಶನ್ ಬಳಿ ರೇಣುಕಾಸ್ವಾಮಿಗೆ ಹೇಳಿದ್ದ ಪವಿತ್ರ ಗೌಡ, ದಿ ರಿಯಲ್ ಸ್ಟೋರಿ ಬಿಚ್ಚಿಡ್ತಾರ ಹೇಗೆ ಪವಿತ್ರ ಗೌಡ ವಿಚಾರಣೆಯಲ್ಲಿ ಸತ್ಯ ಬಯಲಾಗುತ್ತಾ ಹೇಗೆ? ಒಂದು ವಾರದ ಹಿಂದೆಯೇ ಪವಿತ್ರ ಕೊಟ್ರ ಹಿಂಟ್. ಈ ರಿಯಲ್ ಸ್ಟೋರಿ ಬಿಚ್ಚಿಡ್ತಾರ ಪವಿತ್ರ ಗೌಡ ವಿಚಾರಣೆಯಲ್ಲಿ ಸತ್ಯ ಬಯಲಾಗುತ್ತಾ? ಒಂದು ವಾರದ ಹಿಂದೆಯೇ ಪವಿತ್ರ ಕೊಟ್ರ ಹಿಂಟ್. ರೇಣುಕಾಸ್ವಾಮಿ ಪವಿತ್ರ ಗೌಡ ಫೈಟ್ ಸೂಚನೆ. ಪೋಸ್ಟ್ ಒಂದಕ್ಕೆ ಕಾಮೆಂಟ್ ಮಾಡಿದ್ದ ಪವಿತ್ರ ಗೌಡ, ನಾನ್ಸೆನ್ಸ್ ಟೀಕೆಗಳಿಗೆ ನಾನು ಏನು ಹೇಳಲ್ಲ ಎಂದಿದ್ದರು. ರಿಯಲ್ ಸ್ಟೋರಿ ಏನು ಅಂತ ನನಗೆ ಮಾತ್ರ ಗೊತ್ತು, ಸತ್ಯಾಂಶ ನನಗೆ ಮಾತ್ರ ಗೊತ್ತು ಎಂದಿದ್ದ ಪವಿತ್ರ ಗೌಡ ಸದ್ಯದಲ್ಲೇ ಉತ್ತರ ಕೊಡುತ್ತೇನೆ ಅಂತ ಪವಿತ್ರ ಕಾಮೆಂಟ್ ಮಾಡಿದ್ರು. ದರ್ಶನ್ ಬಳಿ ರೇಣುಕಾಸ್ವಾಮಿಗೆ ಹೇಳಿದ್ದ ಪವಿತ್ರ ಗೌಡ, ದಿ ರಿಯಲ್ ಸ್ಟೋರಿ ಬಿಚ್ಚಿಡ್ತಾರ ಹೇಗೆ ಪವಿತ್ರ ಗೌಡ ವಿಚಾರಣೆಯಲ್ಲಿ ಸತ್ಯ ಬಯಲಾಗುತ್ತಾ ಹೇಗೆ? ಒಂದು ವಾರದ ಹಿಂದೆಯೇ ಪವಿತ್ರ ಕೊಟ್ರ ಹಿಂಟ್. ರೇಣುಕಾಸ್ವಾಮಿ ಪವಿತ್ರ ಗೌಡ ಫೈಟ್ ಸೂಚನೆ. ಪೋಸ್ಟ್ ಒಂದಕ್ಕೆ ಕಾಮೆಂಟ್ ಮಾಡಿದ್ದ ಪವಿತ್ರ ಗೌಡ, ನಾನ್ಸೆನ್ಸ್ ಟೀಕೆಗಳಿಗೆ ಏನು ಹೇಳಲ್ಲ ಎಂದಿದ್ದರು. ರಿಯಲ್ ಸ್ಟೋರಿ ಏನು ಅಂತ ನನಗೆ ಮಾತ್ರ ಗೊತ್ತು, ಸತ್ಯಾಂಶ ನನಗೆ ಮಾತ್ರ ಗೊತ್ತು ಎಂದಿದ್ದರು. ಸದ್ಯದಲ್ಲೇ ಉತ್ತರ ಕೊಡುತ್ತೇನೆ ಅಂತ ಪವಿತ್ರ ಕಾಮೆಂಟ್ ಮಾಡಿದ್ರು. ಪವಿತ್ರ ಗೌಡ ದರ್ಶನ್ ಬಳಿ ರೇಣುಕಾಸ್ವಾಮಿಗೆ ಹೇಳಿದ್ರು.